ತಿಂದವ ತೋಳ. ಜೋಳದ ರೊಟ್ಟಿ ತಿಂದರೆ ಇಷ್ಟು ಪ್ರಯೋಜನಗಳಿವೆ ಗೊತ್ತಾ ನಿಮಗೆ? ತಳ್ಳಗೆ ಗಟ್ಟಿಮುಟ್ಟಾಗಿರವ ಅವರ ಆರೋಗ್ಯದ ರಹಸ್ಯವೇ ಜೋಳದ ರೊಟ್ಟಿ. ನಮ್ಮ ಕಡೆ ಹೇಳಿಕೆನೇ ಐತೆ, ಅಕ್ಕಿ ತಿಂದವ ಹಕ್ಕಿ, ಜೋಳ ತಿಂದವ ತೋಳ ಅಂತ. ಜೋಳದ ರೊಟ್ಟಿ ಮಧುಮೇಹಗಳಿಗೂ ಅತ್ಯುತ್ತಮವಾದ ಆಹಾರವಾಗಿದೆ. ಇದರಾಗ ನಾರಿನಂಶ ಅಧಿಕವಾಗಿರುತ್ತೆ. ಆದ್ದರಿಂದ ದೇಹದಲ್ಲಿ ಸಕ್ಕರೆ ಅಂಶ ಅಂದರೆ ಶುಗರ್ ನಿಯಂತ್ರಣದಲ್ಲಿಡಲು ಸಹಕಾರಿ ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ. ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬಿನ ಅಂಶ. ನಮಸ್ಕಾರ ಎಲ್ಲರಿಗೂ, ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಜೋಳದ ರೊಟ್ಟಿ ಮಾಡಕತ್ತೀನಿ. ನಾನು ಒಂದು ಬಟ್ಲು ಜೋಳದ ಹಿಟ್ಟು ತೊಗೊಂಡಿನಿ. ಜೋಳದ ಹಿಟ್ಟು ತೊಗೊಂಡ್ಮೇಲೆ ಇದಕ್ಕೆ ಬಿಸಿ ನೀರು ಕಾಸಿ ಹಿಟ್ಟು ನಾದ್ಕೋಬೇಕು. ನೋಡ್ರಿ, ಇದ್ರಂಗೆ ಬಿಸಿ ನೀರು ಹಾಕಿ ಒಂದು ಚಮಚಲ್ಲಿಂದ ಕಲಸಿ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋಬೇಕು. ನಿಮ್ಗೆ ಎಷ್ಟು ಅಳಕ್ ಬೇಕು, ಎಷ್ಟು ಗಟ್ಟಿ ಬೇಕು ನಿಮ್ಮ ಮೇಲೆ ಹೋಗುತ್ತೆ ಅದು ಮಾಡೋದ ಪ್ರಕಾರ. ಈ ಥರ ಏನೈತೆ ಹಿಟ್ಟು ನಾದ್ಕೊಂಡು, ನಮ್ಮ ಕಡೆ ಏನೈತ್ರಿ ಮುಂಜಾನೆ ಎದ್ದು ಕೂಡಲೇ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೆಲ್ಸಕ್ಕೆ ಹೋಗೋರು, ಆಮೇಲೆ ಹೊಲಕ್ಕೆ ಹೋಗೋರು, ತಿಂದು ಉಂಡು ಮತ್ತು ಬುತ್ತಿ ಕಟ್ಕೊಂಡು ಹೋಗೋರು ಇರ್ತಾರಲ್ರಿ. ಅದ್ರ ಸಲುವಾಗಿ ಮುಂಜಾನೆ ಎದ್ದು ಕೂಡಲೇ ಮುಂಜಾನೆ ಏನು ಮಾಡೋದೈತಿ ಕೆಲಸ ಮುಗಿಸ್ಕೊಂಡು ಆಮೇಲೆ ರೊಟ್ಟಿ ಬಡಕ್ಕೆ ಕುಂತು ಬಿಡ್ತಾರೆ ಹೆಣ್ಮಕ್ಳು. ನೋಡಿರಿ, ಈ ಥರ ನಾದ್ಕೋಬೇಕು, ಗಟ್ಟಿಯಾಗಿ ನಾದ್ಕೋಬೇಕು. ಯಾಕಂದ್ರೆ ನಾವು ರೊಟ್ಟಿ ಆಗತನ ಹಿಟ್ಟು ನೀರು ಹೊಡೆದು ಬಿಡ್ತೈತೆ, ಮತ್ತು ನೀರು ರೊಟ್ಟಿ ಮಾಡೋಕ್ಕೆ ಬರಲ್ಲ. ಇದ್ರಂಗೆ ನೋಡ್ರಿ, ಇದಕ್ಕೆ ಒಂದು ಬಟ್ಟಲ್ನಾಗ ನೀರು ತಗೊಂಡು ಒಂದು ಬಟ್ಟೆ ತೊಗೋಬೇಕ್ರಿ. ಯಾಕಂದ್ರೆ ರೊಟ್ಟಿಗೆ ಒರ್ಸಕ್ಕೆ ಬೇಕ್ರಿ ನೀರು. ಹಿಂಗಾಗಿ ಒಂದು ಬಟ್ಟೆ ಒಂದು ಬಟ್ಲ ನೀರು ತೊಗೊಂಡು ಇಟ್ಕೊಂಡಿರ್ಬೇಕು. ಆಮೇಲೆ ನಮಗೇನೈತೆ ತಳ್ಳಗೆ ರೊಟ್ಟಿ ಬೇಕಾದ್ರೆ ಕಮ್ಮಿ ತೊಗೋಬೇಕು, ದಪ್ಪ ಬೇಕಾದ್ರೆ ಜಾಸ್ತಿ ತೊಗೋಬೇಕು ಪೇಡೆ. ಈ ಥರ ನೋಡ್ರಿ, ಮೊದಲು ನಾವು ಏನು ಮಾಡ್ತಿದ್ವಿ, ಬಡಿತಿದ್ವಿ ಅವಾಗ ಪಟ ಪಟ ಪಟ. ಎಲ್ಲರ ಮನೆಗೆ ಮುಂಜಾನೆ ಎದ್ದು ಕೊಳ್ಳೇನ ಪಟ 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 ಅಂತ ಶಬ್ದ ಬರೋದು. ಈಗೆಲ್ಲ ರೀ, ಈಗೆಲ್ಲರೂ ಏನೇನೋ ಕಂಡು ಹಿಡಿದ್ಬಿಟ್ಟಾರ. ಇವಾಗ ಲತ್ತುಣಿಗೆ ಐತಲ್ಲ ಒಂದು ಪ್ಲಾಸ್ಟಿಕ್ ಕವರ್ಲಿದ್ದ, ಅದಕ್ಕೆ ಕವರ್ ಮಾಡಿ ಈಗ ಲಟ್ಟಿಸೋದು ಕಲ್ತಾರ್ರಿ ಎಲ್ಲರೂ. ಈ ಥರ ನೋಡ್ರಿ ಎಷ್ಟು ಚಂದ ಬರಕತ್ತಾವ ರೊಟ್ಟಿ. ನೋಡ್ರಿ, ಚಪಾತಿನೋ ಜೋಳದ ರೊಟ್ಟಿನೋ ಅಂತನ ಗೊತ್ತಾಗಲ್ಲ. ಈ ಥರ ದಪ್ಪ ಬೇಕಾದರೂ ದಪ್ಪನೂ ಲಟ್ಟಿಸ್ಬೋದು, ತಳ್ಳಗೆ ಬೇಕಾದರೂ ತಳ್ಳಗೆ ಲಟ್ಟಿಸ್ಬೋದು. ಈಗೇನೈತ್ರಿ ಟ್ರೆಂಡ್ನಾಗ ಬಂದ್ಬಿಟ್ಟೈತಿ ಈಗ ಖಡಕ್ ರೊಟ್ಟಿ ತಿನ್ನಬೇಕು ಅಂತ. ಎಲ್ಲ ಕಡೆ ಬೆಂಗಳೂರಿಗೆ ಸತ್ತೆ ಪಾರ್ಸಲ್ ಆಗಕತ್ತವ್ರಿ ಖಡಕ್ ರೊಟ್ಟಿ ಇದ್ರಂಗೆ ಲಟ್ಟಿಸಿ. ನೋಡ್ರಿ, ಅಷ್ಟು ಫೇಮಸ್ ಆಗ್ಯಾವ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ. ನೋಡ್ರಿ, ಹಿಂಗೆ ಲಟ್ಟಿಸ್ಬೇಕು. ನೋಡ್ರಿ, ಒಟ್ಟ ಒಂದು ಸೀಳಂಗಿಲ್ಲ ನೋಡ್ರಿ ಅದು ಕೊನೆ. ನೋಡ್ರಿ, ಈ ಥರ ಹಿಂಗೆ ನೋಡ್ಕೊಂತ ಲಟ್ಟಿಸ್ತಿರ್ಬೇಕ್ರಿ ಅದನ್ನು, ಎಲ್ಲಿ ಹರಿಲಾರ್ದಂಗೆ. ಈಗ ಲತ್ತುಣಿಗೆ ಇದು ಪ್ಲಾಸ್ಟಿಕ್ ಕವರ್ ಯಾಕೆ ಸುತ್ತಬೇಕಂದ್ರಿ, ಇದು ಒಂಥರ ನಾನ್ ಸ್ಟಿಕ್ ಇದ್ದಂಗೆ, ಇದು ಅಂಟ್ಕೊಳಂಗಿಲ್ಲ. ಈ ಚಪಾತಿಗೂ ಏನಾಗಲ್ರಿ ಇದು ಲಟ್ಸಕ್ಕೆ. ಎಲ್ಲದಕ್ಕೂ ಎರಡಕ್ಕೂ ಚಲೋ ಇದು. ಇದೇನು ಹೌದಪ್ಪ ಚಪಾತಿಗೆ ಬೇಡ ಜೋಳದ ರೊಟ್ಟಿಗೆ ಬೇಕು ಅಂತ ಅನ್ನೋಕ್ಕೂ ಇಲ್ಲ. ಇದು ಲತ್ತುಣಿಗೆ ಸುತ್ತಿದ್ರಂದ್ರೆ ಪ್ಲಾಸ್ಟಿಕ್ ಕವರು ಎರಡಕ್ಕೂ ಬರ್ತಾವೆ. ಇವಾಗ ನೋಡ್ರಿ, ಇಲ್ಲಿ ಹಂಚಕ್ಕಾದೈತೆ. ನಾವು ಹಿಂಗದ ಕೈಲಿದ್ದ ಹಿಂಗೆ ತಗೊಂಡು ಹಿಂಗೆ ಹಂಚಿನ ಮೇಲೆ ಹಿಂಗೆ ಹಾಕಿ, ಅದನ್ನು ನಾವು ತೋರಿಸಿದ್ನಲ್ರಿ ನೀರು ಆಮೇಲೆ ಬಟ್ಟೆ ಅಂತ, ಇದ್ರಂಗೆ ಮೆಲ್ಲಕ್ಕೆ ಹರಿಲಾರ್ದಂಗೆ ಒರೆಸ್ಬೇಕು. ಮೆಲ್ಲಕ್ಕೆ ಚಂದಾಗಿ ಒಟ್ಟ ಒಂದು ಸ್ವಲ್ಪ ಜಾಗ ಬೀಳಾರ್ದಂಗೆ ನೀರು ಒರೆಸ್ಬೇಕ್ರಿ. ಇದಕ್ಕೆ ನೀರು ಒರೆಸಿದ್ರೆ ಇದು ಸ್ವಲ್ಪ ಹಿಂಗೆ ತಾನೇ ಇದಾಗುತ್ತೆ ನೋಡ್ರಿ. ಆಮೇಲೆ ಇದನ್ನು ಒಳಸಾಕ್ಬೇಕು. ನೋಡ್ರಿ, ಈ ಥರ ಇದ್ರಂಗೆ ನೋಡ್ರಿ, ಸ್ವಲ್ಪ ಬಟ್ಟೆಲಿಂದ ಒತ್ತಿದ್ರಂದ್ರೆ ತಾನೇ ಉಬ್ಬಿ ಬರ್ತಾವ್ರಿ ರೊಟ್ಟಿ. ಜೋಳದ ರೊಟ್ಟಿ ನೋಡ್ರಿ ಹೆಂಗೆ ಉಬ್ಬಕತ್ತಾವ. ತಳ್ಳಗನೈತೆ ನೋಡೋಕೆ, ಮತ್ತು ಉಬ್ಬಕತ್ತೈತೆ ನೋಡ್ರಿ ರೊಟ್ಟಿ. ಇದ್ರಾಗ ನಾವು ಬೆಳ್ಳುಳ್ಳಿ ಖಾರ, ತುಪ್ಪ ಹಚ್ಕೊಂಡು ತಿಂದ್ರೂ ಬರ್ತೈತೆ ರೀ. ಆಮೇಲೆ ಯಾವ್ದಾರ ಕಾಯಿ ಪಲ್ಯ, ಈ ಪುಂಡೆ ಪಲ್ಯನೂ
ಅಂದ್ರೆ ಮಸ್ತಾಗತ್ತೆ ರೀ. ತಿಂದ್ರಂದ್ರೆ 4-5 ಗಂಟೆ ತನಕ ಹಸುನ ಆಗಂಗಿಲ್ಲ. ಜೋಳದ ರೊಟ್ಟಿ ಪುಂಡೆ ಪಲ್ಯ ಚಟ್ನಿ ತಿಂದ್ರೆ ಎಷ್ಟು ರುಚಿ ಅಂತೀರಿ ನಾವು. ನೋಡಿರಿ ಇನ್ನೊಂದು ಮಾಡ್ತೀನಿ ನೋಡಿರಿ. ಈ ಥರ ಹಾಕಿ ಲಟ್ಟಿಸ್ಬೇಕ್ರಿ. ಈ ಥರ ನೋಡಿರಿ ಎಷ್ಟು ಚಂದ ಒಟ್ಟು ಸೀಳ್ಲಾರ್ದಂಗೆ ಲಟ್ಟಿಸ್ಬೇಕ್ರಿ. ನೋಡಿ ಲಟ್ಟಿಸ್ಬೇಕು ನೋಡಿರಿ ಇದ್ರಂಗೆ. ನೋಡಿರಿ ಎಷ್ಟು ಮಸ್ತ್ ಆತಲ್ರಿ ಇದು. ನೋಡಿರಿ ಇದ್ರಂಗೆ ಬಿಸಿ ಬಿಸಿ ರೊಟ್ಟಿ ಮುಂಜಾನೆ ತಿಂದುಬಿಟ್ಟಂದ್ರೆ ಎಷ್ಟು ಗಟ್ಟಿ ಮುಟ್ರಿ ಮನುಷ್ಯ, ಅಷ್ಟು ಗಟ್ಟಿ ಇರ್ತಾನೆ ನೋಡ್ರಿ. 5 ಗಂಟೆ ತನಕ 4 ಗಂಟೆ ತನಕ ಒಟ್ಟು ಜುಮ್ ಅಂದ್ರೆ ಕೇಳ್ರಿ ಮನುಷ್ಯರು ನಮ್ಮ ಕಡೆ. ನೋಡಿರಿ ಇದ್ರಾಗ ಚೋಳಿಕಾಯಿ ಪಲ್ಯ, ಇಲ್ಲಾಂದ್ರೆ ಪುಂಡೆ ಪಲ್ಯ, ಬೆಂಡೆಕಾಯಿ ಪಲ್ಯ, ಆಮೇಲೆ ಇದು ಉಳ್ಳಾಗಡ್ಡಿ, ಆಮೇಲೆ ಮೆಣಸಿನ್ಕಾಯಿ, ಮತ್ತು ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಗುರೆಳ್ಳು ಚಟ್ನಿ, ಎಣ್ಣೆ ಹಾಕ್ಕೊಂಡು ತಿಂದ್ಬಿಟ್ಟಂದ್ರೆ ಏನು ಹೇಳ್ತೀರಿ, ಊಟ ಭರ್ಜರಿ ಊಟ ನೋಡಿರಿ ಎಷ್ಟು ರುಚಿ. ಹಿಂಗೆ ಮಾಡ್ಕೊಂಡು ಒಮ್ಮೆ ಮಾಡಿ ನೀವು ಪ್ರಯತ್ನ ಮಾಡಿರಿ ಇದ್ರಂಗೆ. ನೋಡಿರಿ ಎಷ್ಟು ಚಂದ ನಮ್ಮದು ರೊಟ್ಟಿ, ಆಮೇಲೆ ಚೋಳಿಕಾಯಿ ಪಲ್ಯ, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಮೆಣಸಿನ್ಕಾಯಿ ತಿಂದ್ಬಿಟ್ಟಂದ್ರೆ ಭಾರಿ ಮಸ್ತ್ ನೋಡಿರಿ.